ನಿಮ್ಮ ಸರ್ಕಾರಕ್ಕೆ 2 ವರ್ಷ ಪೂರ್ತಿಯಾಗಿ ಸರ್, 2 ವರ್ಷ ಬಾಕಿ ಇದೆ. ಇದರ ನಡುವೆ ನಾಯಕತ್ವ ಬದಲಾವಣೆ ಬಗ್ಗೆ ಭಾಳ ಚರ್ಚೆಗಳಾಗ್ತಾಯಿದೆ ಸರ್. ಇದ್ರ ಬಗ್ಗೆ ನಿಮ್ಮ ಮನದಾಳದ ಮಾತೇನು ಸರ್? ಈಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ 2.5 ವರ್ಷದಿಂದ ಜನಪರ ಕಾರ್ಯಕ್ರಮಗಳು ಸಾಕಷ್ಟು ಈ ಗ್ಯಾರಂಟಿ ಮುಖಾಂತರ ಬಡವರಿಗೆ ನೇರವಾಗಿ ಹಣ ಸಂಧಾನ ಆಗ್ತಾಯಿದೆ. ಕಾರಣ ನಾವು ಬೇರೆ ಸ್ಕೀಮಲ್ಲಿ ಏನೇ ಮಾಡಿದ್ರೂ ಅದು ನೇರವಾಗಿ ಗ್ರಾಹಕರಿಗೆ ಸೇರಲ್ಲ. ಬಟ್ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ವತಿಯಿಂದ ಏನು ಗ್ಯಾರಂಟಿಗಳಿದೆಯೋ, ಫ್ರೀ ಕರೆಂಟ್ ಆಗಿರ್ಬೋದು, ಫ್ರೀ ಬಸ್ಸಲ್ಲಿರ್ಬೋದು, 2,000 ರೂಪಾಯಿ ಇರ್ಬೋದು, ಎಲ್ಲ ಗ್ಯಾರಂಟಿಗಳಲ್ಲಿ ನೇರವಾಗಿ ಒಂದು ಕುಟುಂಬಕ್ಕೆ ಏನಿಲ್ಲ ಅಂದ್ರೂ ಒಂದು 10,000 ರಿಂದ 12,000 ರೂಪಾಯಿ ತಿಂಗಳಿಗೆ ಆದಾಯ ಇದೆ. ಅವ್ರ ಜನ ಈ ನಮ್ಮ ಸರ್ಕಾರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಈ ಹಂತದಲ್ಲಿ ಈಗ 2.5 ವರ್ಷ ಆಗಿದೆ. ಈ ಹಂತದಲ್ಲಿ ನಮ್ಮ ಏನು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಘೋಷಣೆ ಆಗೋ ಸಾಧ್ಯತೆಗಳಿದೆ ಮಾರ್ಚ್ ಏಪ್ರಿಲಲ್ಲಿ. ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಮಾಡಿರತಕ್ಕಂಥ ಗ್ಯಾರಂಟಿಗಳು ನಮ್ಮ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗೆ ಸಾಕಷ್ಟು ಅಭ್ಯರ್ಥಿಗಳಿಗೆ ನೇರವಾಗಿ ಅವರಿಗೆ ಗೆಲ್ಲಕ್ಕೆ ಒಂದು ಅವಕಾಶಗಳು ಸಾಕಷ್ಟು ಅನುಕೂಲ ಇದೆ. ಹಾಗೆ ಏನೀಗ ಸರ್ಕಾರ CM ಬದಲಾವಣೆ ಬಗ್ಗೆ ಚರ್ಚೆಗಳು ನಡೀತಾ ಇದೆಯೋ, ಇದು ಬಂದ್ಬಿಟ್ಟು ನಮ್ಮ ಹೈಕಮಾಂಡಲ್ಲಿ ತೀರ್ಮಾನ ಆಗತಕ್ಕಂಥ ವಿಷಯಗಳಿದು. ಆ ಹೈಕಮಾಂಡಲ್ಲಿ ಏನು ತೆರವು ತಗೊತಾರೋ ಅವ್ರು ಯಾವ ಥರ ಡಿಸೈಡ್ ಮಾಡಿ ಬದಲಾವಣೆ ಆಗಬೇಕಾ ಬೇಡವಾ ಅನ್ನೋ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಬಟ್ ಇದು ನಮ್ಮ ಶಾಸಕರುಗಳಾಗಲಿ, ಮಂತ್ರಿಗಳಾಗಲಿ, ಬೇರೆ ಮುಖಂಡರುಗಳು ಇದ್ರ ಬಗ್ಗೆ ಏನೂ ತೀರ್ಮಾನ ತಗೊಳೋಕ್ಕೆ ಸಾಧ್ಯ ಇಲ್ಲ. ಇದೇನೇ ಇದ್ದರೂ ಡೆಲ್ಲಿ ಮಟ್ಟದಲ್ಲಿ ಅವ್ರ ತೀರ್ಮಾನನೇ ಅಂತಿಮ ತೀರ್ಮಾನ. ಆಗಬೇಕಂದ್ರೆ ಏನೇನು ಕಾರಣಗಳಿದೆ, ಏನು ಕಾರಣದಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗಂಗಿದ್ರೆ ಮಾತ್ರ ಬದಲಾವಣೆ ಮಾಡೋದು ಬಿಡೋದನ್ನು ತೀರ್ಮಾನ ತಗೊತಾರೆ. ಒಂದು ವೇಳೆ ಮಾಡಿದ್ರೆ ಇದರಿಂದ ಏನು ಅನಾನುಕೂಲಗಳಾಗ್ತವೆ, ಮತ್ತು ನಾವು ಕಾಂಗ್ರೆಸ್ ಸರ್ಕಾರ ಫಾರ್ಮ್ ಮಾಡೋಕ್ಕೆ ಸಾಧ್ಯತೆ ಇದೆಯಾ, ಒಂದು ವೇಳೆ ರಾಜೀನಾಮೆ ಕೊಟ್ಟು ಬೇರೆ ಬದಲಾವಣೆ ಮಾಡೋ ಸಂದರ್ಭದಲ್ಲಿ ಮತ್ತೇನಾದರೂ ಆಪರೇಷನ್ ಕಮಲ ಅಂತ ಮಾಡಿ ನಮ್ಮ ಶಾಸಕರುಗಳನ್ನ BJP ಅವರು ಕಾಯ್ತಾ ಇದ್ದಾರೆ. ಅವ್ರೇನಾದರೂ ನಾವು ರಾಜೀನಾಮೆ ಕೊಟ್ಟು ಬೇರೆ ಬದಲಾವಣೆ ಅವಧಿ ಒಳಗಾಗಿ ಅವ್ರೇನಾದರೂ ನಮ್ಮ ಶಾಸಕರುಗಳನ್ನ ಮತ್ತೆ ಆಪರೇಷನ್ ಕಮಲ ಥರ ಮಾಡಿ ಸರ್ಕಾರನೇ ಬದಲಾವಣೆ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ನಮ್ಮ DK ಶಿವಕುಮಾರ್ ಒಳ್ಳೆಯ ಒಂದು ನಾಯಕರು, ಸರ್ಕಾರ ರಕ್ಷಣೆ ಮಾಡೋಕ್ಕೆ ಅವರು ಒಂದು ಮಹತ್ವಪೂರ್ಣವಾದ ಪಾತ್ರ ಇದೆ ಅವ್ರದ್ದು. ಅವರು ಪ್ರಬಲವಾಗಿ CM ಆಗಲೇಬೇಕಂತ ಅಭ್ಯರ್ಥಿ ಆಗಿದ್ದಾರೆ. ಸೊ ಇದು ನಮ್ಮ ಮಟ್ಟದಲ್ಲಿ ಮಾಡೋಂಥ ತೀರ್ಮಾನಗಳಲ್ಲ. ಏನೇ ಇದ್ದರೂ ಇದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಡೆಲ್ಲಿಯಲ್ಲಿ ಅದನ್ನು ಕೂತ್ಕೊಂಡು ಆಗು ಹೋಗುಗಳನ್ನ ಪರಿಶೀಲನೆ ಮಾಡಿ ಮಾಡಬೇಕಾ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅವ್ರ ತೀರ್ಮಾನನೇ ಅಂತಿಮ ತೀರ್ಮಾನ. ಈಗ ಲೋಕಲ್ ಬಾಡಿ ಚುನಾವಣೆಗೆ ಪಂಚ ಗ್ಯಾರಂಟಿ ಅನುಕೂಲ ಆಗುತ್ತೆ ಸರ್? 100ಕ್ಕೆ 100. ಈಗ ಸರ್ಕಾರ ಸಾಕಷ್ಟು 50 ರಿಂದ 60 ಸಾವಿರ ಕೋಟಿ ಹಣವನ್ನು ನೇರವಾಗಿ ಗ್ರಾಹಕರಿಗೆ ಅಕೌಂಟಲ್ಲಿ ನೇರವಾಗಿ ಸೇರ್ತಾಯಿದೆ. ಅವ್ರಿಗೆ ಕರೆಂಟಿಂದ ಉಳಿತಾಯ ಆಗ್ತಾಯಿದೆ, ಬಸ್ ಚಾರ್ಜ್ಗಳು ಉಳಿತಾಯ ಆಗ್ತಾಯಿದೆ, ಆಮೇಲೆ ಮಹಿಳೆಯರಿಗೆ 2,000 ರೂಪಾಯಿ ಅಕೌಂಟಿಗೆ ಹೋಗ್ತಾಯಿದ್ದೆ, ಯಾರು ಅನ್ಎಜುಕೇಟೆಡ್ ಸ್ಟೂಡೆಂಟ್ಸ್ಗೆ 3,000 ರೂಪಾಯಿ ದುಡ್ಡು ಹೋಗ್ತಾಯಿದೆ. ಇವೆಲ್ಲ ಗ್ಯಾರಂಟಿಗಳು ಎಲ್ಲ ಒಂದು ನೇರವಾಗಿ ಬಡ ಜನತೆಗೇ ನೇರವಾಗಿ ಅನುಕೂಲ ಆಗ್ತಾಯಿದೆ. ಸೊ ಅವರು ನಾವೇನು ಕಾಂಗ್ರೆಸ್ ಸರ್ಕಾರ ವತಿಯಿಂದ ಮಾತು ಕೊಟ್ಟಿದ್ದೀವೋ ಅದರಂತೆ ನಡ್ಕೊಂಡಿದ್ದೀವಿ. ಪ್ರತಿ ತಿಂಗಳು ಅವ್ರಿಗೆ ರೇಷನ್ ಇರ್ಬೋದು, ಹಣಕಾಸು ಇರ್ಬೋದು, ಕರೆಂಟ್ ಇರ್ಬೋದು, ಎಲ್ಲ ರೀತಿಯಲ್ಲೇ ಅವ್ರಿಗೆ ಸವಲತ್ತು ಕೊಟ್ಟಾಗ ಮನುಷ್ಯ ಒಂದು ವಿಶ್ವಾಸ ಅಂತ ಇಟ್ಕೊಂಡಿರ್ತಾನೆ. ಈ ಚುನಾವಣೆಯಲ್ಲಿ ಅವರು ಆ ಋಣ ತೀರಿಸಬೇಕಾದ್ರೆ ಪ್ರಜೆಗಳು ಏನಪ್ಪ ನಮ್ಮ ಸರ್ಕಾರದಿಂದ ನಾವು 2.5 ವರ್ಷ ಇಷ್ಟು ಅನುಕೂಲ ಪಡ್ಕೊಂಡಿದ್ದೀವಿ, ಅವರಿಗೆ ಯಾವುದೇ ರೀತಿಯ ಬದಲಾವಣೆ ಆಗೋ ಸಾಧ್ಯತೆಗಳಿಲ್ಲ, ಬೇರೆ ಪಕ್ಷಕ್ಕೆ ಓಟ್ ಹಾಕಿ ಅವರಿಗೆ ಮನಸ್ಸೇ ಬರಲ್ಲ. ಏನೇ ಇದ್ದರೂ ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆಗಿರಲಿ ಅವ್ರಿಗೆ ಅನುಕೂಲ ಆಗೋಂಥ ಸ್ಕೀಮ್ಗಳು ಸರ್ಕಾರದಿಂದ ಮಾಡಿರೋದು ಎಲ್ಲ ಜನಪ್ರತಿನಿಧಿಗಳಿಗೆ
ಚುನಾವಣೆಯಲ್ಲಿ ಎಲ್ಲ ರೀತಿಯ ಅನುಕೂಲ ಆಗೋ ಸಾಧ್ಯತೆಗಳು ಹೆಚ್ಚಿದೆ. ನಿಮ್ಮ ಹೆಸರು ಸರ್? ನಾನು ಅಶೋಕನ್ಗೆ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಬೆಂಗಳೂರು ನಗರ ಜಿಲ್ಲೆ.